ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಗಂಡ ಹೆಂಡತಿಯ ಜಗಳ ಉಂಡು ಮಲಗುವವರೆಗೂ ಅಂತಾರೆ. ಆದರೆ ಇವತ್ತಿನ ಸ್ಟೋರಿಯಲ್ಲಿ ಅವರಿಬ್ಬರ ಮಧ್ಯೆ ಬರದೇ ಇದ್ದಿದ್ರೆ ಬಹುಶಃ ಗಂಡ ಹೆಂಡತಿ ನೆಮ್ಮದಿಯಾಗಿರ್ತಿದ್ರು. ಅವರಿಬ್ಬರ ಮಧ್ಯೆ ಬಂದವನು ಇಡೀ ಸಂಸಾರವನ್ನೇ ದಿಕ್ಕಿಲ್ಲದೆ ಗಾಳಿಪಟದಂತೆ ಮಾಡಿಬಿಟ್ಟಿದ್ದ. ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಬೇಕಾಗಿರುವ ಪೊಲೀಸ್ ಪೇದೆಯ ಲಂಪಟತನದ ಕಥೆ ಇದು. ನಾನು ಎಲ್ಲವೂ ಕೇಸು ಲೋಕಾಯುಕ್ತರಿಗೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗೂ ಕೊಟ್ಟಿದ್ದೀನಿ, ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ. ನಾನು ಕೊಟ್ಟರು ಅಂದರೆ ಇಂಥಲ್ಲಿ ಕೊಟ್ಟಲ್ಲ ನಂಗಿಲ್ಲ, ಎಲ್ಲ ಕಡೆಗೆ ಕೊಟ್ಟಿದ್ದೀನಿ. ಅವು ಎಲ್ಲ ಕೇಸ್ ಎಲ್ಲವೂ ಸುಳ್ಳು ಸುಳ್ಳು ಸುಳ್ಳು. ಕೂಲಿ ಕೆಲಸ ಮಾಡಿಕೊಂಡಿರೋ ಈ ಜಗದೀಶಪ್ಪ ಇವತ್ತು ಮೀಡಿಯಾಗಳ ಮುಂದೆ ಬಂದು ತನ್ನ ನೋವನ್ನ ಹೇಳ್ಕೊಂಡಿರೋದಕ್ಕೆ ಆತನ ಮನಸ್ಸಿನಲ್ಲಿ ಅಡಗಿರೋ ಕೋಪವೇ ಕಾರಣ. ಈ ಮನುಷ್ಯ ದಾವಣಗೆರೆಯ ಭಾರತ್ ಗ್ಯಾಸ್ನಲ್ಲಿ ಹಮಾಲಿ ಕೆಲಸ ಮಾಡಿಕೊಂಡು ಹೆಂಡತಿ ಮತ್ತು 3 ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದವನು. ಈತನ ಹೆಂಡತಿಯ ಹೆಸರು ಗೌರಮ್ಮ. ಆಕೆಯು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸಂಸಾರ ನಡೆಸ್ತಿದ್ದವಳು. ಆದ್ರೆ ಇವರ ಬಾಳಲ್ಲಿ ಅಂಥದ್ದೊಂದು ಬಿರುಗಾಳಿ ಬರುತ್ತೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಶ್ರೀರಾಮ ಬಡಾವಣೆಯಲ್ಲಿ ಸಣ್ಣದೊಂದು ಬಾಡಿಗೆ ಮನೆ ಮಾಡಿಕೊಂಡು ತನ್ನ ಚಂದದ ಸಂಸಾರವನ್ನ ತೂಗಿಸ್ತಾ ಹೋಗ್ತಿದ್ದ ಜಗದೀಶಪ್ಪನಿಗೆ ಕುಡಿತದ ಚಟವಿತ್ತು. ಪ್ರತಿದಿನ ಕುಡಿದು ಮನೆಗೆ ಬರೋದನ್ನ ಖಯಾಲಿ ಮಾಡಿಕೊಂಡಿದ್ದ. ಇವತ್ತಿನ ಈ ದುರಂತಕ್ಕೆ ಇವನ ಕುಡಿತವು ಒಂದು ಕಾರಣ ಅನ್ನಬಹುದು. ಆವತ್ತೊಂದಿನ ಜಗದೀಶ ಎಂದಿನಂತೆ ಕಂಠಪೂರ್ತಿ ಕುಡಿದು ಮನೆಗೆ ಬಂದು ಹೆಂಡತಿ ಜೊತೆ ಜಗಳಕ್ಕಿಳಿದಿರ್ತಾನೆ. ಗಂಡ ಹೆಂಡತಿಯ ಜಗಳ ಕಂಡು ಅಲ್ಲಿದ್ದ ಒಬ್ಬ ಮನುಷ್ಯ ಏಕಾಏಕಿ ಬಂದು ಜಗದೀಶಪ್ಪನನ್ನ ಹಿಗ್ಗಾಮುಗ್ಗಾ ಹೊಡಿತಾನೆ. ನಾನು ಭಾರತ್ ಗ್ಯಾಸ್ನಾಗ ಅಮಲಿ ಕೆಲಸ ಮಾಡಕ್ಕೆ ಹೋಗ್ತಿದ್ದೆ. ನಾನು ಲೋಡ್ ಅನ್ಲೋಡ್ ಮಾಡ್ತಾ ಇದ್ದೆ. 2009ರಲ್ಲಿ ನನ್ನ ನೀತಿಗೆ ನನಗೂ ಗಲಾಟೆ ಆಯಿತು. ಗಲಾಟೆ ಆದಾಗ ಡ್ರಿಂಕ್ಸ್ ಮಾಡಿದ್ದು ನಿಜ. ಅವತ್ತು ನಾನು ಜಗಳ ಮಾಡಿದೆ. ಅವತ್ತು ದಿವಸ ಮಾಡಿದಾಗ ಅವನೇ ನೇರವಾಗಿ ಅಷ್ಟಕ್ಕೊಂದು ಭಾಳ ಜನ ಇದೆ ಇಲ್ಲಿ, ಸುಮಾರು ಒಂದು 30 ಜನ ಇದೆ. 30 ಜನ ಬಿಟ್ಟು ಅವನು ಅಂತ ನನಗೆ ಗೊತ್ತು, ನನ್ನ ಮಗ ಹೇಳಿದಾನ. ಆದರೂ ಕೂಡ ಅವನು ಎಲ್ಲ ಬಿಟ್ಟು ಇವನೇ ಅಂತಂದೇಳಿ ನಾನೇನು ಅವನಿಗೇನು ಬಟ್ಟಿಟ್ಟು ತೋರಿಸಿದ್ದೀನ, ನನಗೆ ಗೊತ್ತಾಯ್ತು ಮನುಷ್ಯನಾಗ. ಬಂದು ನನ್ನ ಹಿಡ್ಕೊಂಡು ಹೊಡೆದ್ಬಿಟ್ಟ ಸರ್, ಎತ್ತಬೇಕತ್ತ ಹೊಡೆದ. ಹೀಗೆ ಬಂದಲ್ಲ, ಇವನೇ ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್, ಈ ಕುಟುಂಬದ ಪಾಲಿನ ವಿಲನ್. ಅವನೇ ಮಸ್ತಾನ್. ಈ ಮನುಷ್ಯ ದಾವಣಗೆರೆಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿದ್ದ. ಹೀಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿದ್ದ ಮಸ್ತಾನ್ ಆವತ್ತು ಡ್ಯೂಟಿಯಲ್ಲೂ ಇರಲಿಲ್ಲ. ಆದ್ರೂ ಎಲ್ಲರ ಮುಂದೆಯೂ ಜಗದೀಶನನ್ನ ಹೊಡೆದು ಗಂಡ ಹೆಂಡತಿಗೆ ಬುದ್ಧಿ ಮಾತು ಹೇಳಿದ್ದ. ಈ ವಿಷಯ ಇಷ್ಟಕ್ಕೆ ಆಗಿದ್ರೆ ಇವನು ಹಾಕಿರೋ ಖಾಕಿ ಬಗ್ಗೆ ಒಂದು ಮರ್ಯಾದೆ ಇರ್ತಿತ್ತು. ಆದ್ರೆ ಈ ಮಸ್ತಾನ್ ಇಂಥ ಗಂಡ ನಿನಗ್ ಬೇಕಾ ಅಂತ ಗೌರಮ್ಮಳ ಜೊತೆ ಸಂಬಂಧ ಬೆಳೆಸೋದಕ್ಕೆ ಶುರು ಮಾಡಿದ್ದ. ಸರ್, ನಾವು ಫಸ್ಟ್ ಶ್ರೀರಾಮ್ ಬಡಾವಣೆ ಡಿಶಮ್ ಹಿಂಭಾಗ ಇದ್ವಿ. ಅಲ್ಲಿ ನಮ್ಮ ಮನೆಯವರು ನಾವು ಚೆನ್ನಾಗೇ ಇದ್ವಿ. ನಮ್ಮ ಮನೆಯಲ್ಲಿ ಚೆನ್ನಾಗಿದ್ವಿ. ಆಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೊಡಿತಾ ಇದ್ರು ಸರ್, ಕುಡಿದು ಬಂದು. ಆ ಪೊಲೀಸು ಒಂದ್ಸರಿ ಬಿಡ್ಸಕ್ಕಂತ ಬಂದ, ಮಸ್ತಾನ್ ಅಂತ ಪೊಲೀಸು. ನಮ್ಮ ಮನೆ ಹತ್ರನೇ ಇತ್ತು ಅವ್ರ ಮನೆ. ಆಮೇಲೆ ಬಿಡ್ಸಕ್ಕಂತ ಬಂದು ನಮ್ಮ ಮನೆಯವ್ರನ್ನ ಹಂಗೆ ಪರಿಚಯ ಆದ. ಅವನು ಬಿಡ್ಸಕ್ಕಂತ ಬಂದು ಪರಿಚಯ ಮಾಡ್ಕೊಂಡು, ಹಿಂಗೆ ಕುಡಿಯೋ ಗಂಡನ ಕಟ್ಕೊಂಡು ಏನು ಜೀವನ ಮಾಡ್ತೀಯ, ಬಾ ನಾನು ಚೆನ್ನಾಗೆ ನೋಡ್ಕೊಂತೀನಿ, ಅವನು ಅಲ್ಲೆಲ್ಲ ಕುಡಿದು ಹೊಡಿತಾನೆ, ಹಿಂಸೆ ಕೊಡ್ತಾನೆ, ಅವನ ಹತ್ರ ಏನಿರ್ತೀಯ ಬಿಟ್ಟು ಬಾ, ನಾನು ನೋಡ್ಕೊಂತೀನಿ ಅಂತ ಹೇಳಿದ. 3 ಮಕ್ಕಳ ತಾಯಿ ಈಕೆ. ಮನಸ್ಸಿಗೆ ಆ ಪೊಲೀಸಪ್ಪನ ಮಾತು ಗೌರಮ್ಮಳ ಮನ ತಾಕಿತ್ತು. ಪೊಲೀಸ್ ಕೆಲಸ ಬೇರೆ, ಇಂಥ ಕುಡುಕನ ಜೊತೆ ಯಾಕೆ ಜೀವನ ಅಂದ್ಕೊಂಡು ಆವತ್ತೊಂದಿನ ತನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ಮನೆ ಬಿಟ್ಟಿದ್ಲು. ಬಿಟ್ಟು ಬಂದೆ ಸರ್, ನಮ್ಮ ಮನೆಯವ್ರನ್ನ ಬಿಟ್ಟು, 2 ಮಕ್ಕಳು ಮನೆಯವ್ರ ಹತ್ರ ಬಿಟ್ಟು ನನ್ನ ಮಗಳು ಒಬ್ಬಳನ್ನ ಕರ್ಕೊಂಬಂದೆ. ಫಸ್ಟಿಗೆ ನನ್ನ ಮನೆಯವ್ರು ಬಿಟ್ಟು ಹಾಸ್ಟ್ಲಿಗೆ ಹೋದೆ ಸರ್, ಮಹಿಳೆ ಸಮಾಜ ಹಾಸ್ಟ್ಲಿಗೆ. ಅದು ನನಗೆ ಗೊತ್ತಿರಲಿಲ್ಲ. ಅವರೇ ಪೊಲೀಸ್ ಮಸ್ತಾನ್ ಅವರೇ ಹೇಳಿದ್ರು, ಹಿಂಗೆ ಹಾಸ್ಟ್ಲ್ ಇದೆ, ಅಲ್ಲಿ ಹೋಗಿ ಇರು, ಈಗ ಸದ್ಯ ಮನೆ ಮಾಡಿ ಇಡೋದು ಬೇಡ, ಆಮೇಲೆ ಒಂದು ಸ್ವಲ್ಪ ದಿನ ಹಾಸ್ಟೆಲಲ್ಲಿ ಇರು, ಆಮೇಲೆ ಬೇರೆ ಮನೆ ಮಾಡಿ ಇಕ್ತೀನಿ ನಿನಗೆ ಅಂತ ಹೇಳಿದ. ಆಮೇಲೆ ನಾನು 1 ವರ್ಷ ಹಾಸ್ಟೆಲಲ್ಲಿದ್ದೆ.
ಬೇರೆ ಮನೆ ಅವ್ನ ಪೊಲೀಸ್ ಕ್ವಾರ್ಟರ್ಸ್ ಎದುರಿಗೇನೆ ಸ್ವಲ್ಪ ದೂರದ ಹಿಂದ್ಗಡೆ ಅದೇ ರೋಡ್ ಮೇನ್ ರೋಡ್ ಮೇಲ್ಗಡೆ ನಮ್ಮ ಎಚ್ಗಾರ್ ಸರ್ಕಲ್ ಹತ್ರ ಮನೆ ಯಾವ ಹುಡ್ರಿಗೆ ಹೇಳಿ ಮನೆ ನೋಡ್ಸಿದ. ನೋಡಿ ಇಂತ ಮನೆ ಇದೆ ಹೋಗು ಬಾಡಿಗೆಗೆ ಅಂತ ಹೇಳಿದೆ. ನಾವು ಬಂದಲ್ಲಿದ್ವಿ. ಈ ಗೌರಮ್ಮ ಇನ್ನಿಬ್ಬರು ಮಕ್ಕಳನ್ನ ಬಿಟ್ಟು ಹೀಗೆ 5 ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ಲು. ಹಾಗೆ ಮನೆ ಬಿಟ್ಟು ಹೋದ ಗೌರಮ್ಮಳನ್ನ ಈ ಮಸ್ತಾನ್ ತನಗೆ ಪರಿಚಯವಿದ್ದ ಯಾವುದೋ ಮಹಿಳಾ ಕೇಂದ್ರದಲ್ಲಿ ಆಕೆಯನ್ನಿಟ್ಟು ಆ ಬಳಿಕ ಬಾಡಿಗೆ ಮನೆಯೊಂದನ್ನ ಮಾಡಿ ಆ ಮನೆಯಲ್ಲಿ ಆಕೆಯನ್ನ ಬಿಟ್ಟ. ಮನೆ ಬಾಡಿಗೆ ರೇಷನ್ನು ಅಂತೆಲ್ಲ ಒಂಚೂರು ಬಿಡುಗಾಸು ಕೊಟ್ಟು ರಾತ್ರಿಯಾದ್ರೆ ತಾನು ವಾಸವಾಗಿದ್ದ ಪೊಲೀಸ್ ಕ್ವಾರ್ಟರ್ಸ್ಗೆ ಕರೆಸ್ಕೊಳ್ತಿದ್ದ. ಇತ್ತ ಹೆಂಡತಿ ಪೊಲೀಸಪ್ಪನ ಜೊತೆ ಹೋದಳು ಅಂತ ತನ್ನಿಬ್ಬರು ಮಕ್ಕಳ ಜೊತೆ ಜಗದೀಶಪ್ಪ ಕೂಡ ಸುಮ್ಮನಾಗ್ಬಿಟ್ಟಿದ್ದ. ಹೀಗೆ 6 ವರ್ಷಗಳು ಉರುಳಿಬಿಟ್ಟವು. ಹೆಂಡತಿಯನ್ನ ಮರೆತಿದ್ದ ಜಗದೀಶಪ್ಪನ ಮನೆಯನ್ನ ಹುಡುಕೊಂಡು ಓಡೋಗಿದ್ದಂತ ಈ ಗೌರಮ್ಮ ಮೊನ್ನೆ ಮನೆಗೆ ಬಂದೇ ಬಿಟ್ಲು. ಬಂದವಳೆ ನೀನೇ ಗತಿ ಅಂದು ಬಿಟ್ಟಳು.